ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಂ. ರಂಗನಾಥ ಸ್ವಾಮಿ ದೇವಸ್ಥಾನ 155 ಎಕರೆ ವಿಸ್ತೀರ್ಣ, 81 ದೇಗುಲಗಳು, 21 ಗೋಪುರಗಳು, 39 ಮಂಟಪಗಳು ಮತ್ತು ಅನೇಕ ಕಲ್ಯಾಣಿಗಳು ದೇವಾಲಯದ ಸಂಕೀರ್ಣದಲ್ಲಿದೆ. ಭಾರತದ ಅತಿದೊಡ್ಡ ದೇವಾಲಯ, ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಂಕೀರ್ಣವಾಗಿದೆ. ಕುತೂಹಲಕಾರಿ ಸಂಗತಿಗಳು. ತಿರುಚಿಯ ಶ್ರೀರಂಗಂ ದೇವಾಲಯವನ್ನು ಭೂಲೋಕದ ವೈಕುಂಠ ಎಂದು ಕರೆಯಲಾಗುತ್ತದೆ. ಈ ಸ್ಥಳ 108 ದಿವ್ಯ ದೇಶಗಳಲ್ಲಿ ಮೊದಲನೆಯದು. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಹಲವಾರು ವರ್ಷಕಾಲ ರಂಗನಾಥನ ಸೇವೆ ಮಾಡಿದ ರಾಮಾನುಜರು ಇಲ್ಲಿ ಮೋಕ್ಷವನ್ನು ಪಡೆದರು. ಅವರ ದೇಹವನ್ನು ಪದ್ಮಾಸನದಲ್ಲಿ ಕುಳಿತ ರೀತಿಯಲ್ಲಿ ಸಮಾಧಿ ಮಾಡಲಾಗಿದೆ. 9ನೇ ಶತಮಾನದಲ್ಲಿ ಗಂಗರಾಜರು ಈ ದೇವಾಲಯವನ್ನು ಕಾವೇರಿ ನದಿ ತೀರದಲ್ಲಿ ನಿರ್ಮಿಸಿದ್ದಾರೆ. ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಜೀವನಾಡಿಯಾಗಿದೆ. ನದಿಯ ಉದ್ದಕ್ಕೂ ಕೆಲವು ಪ್ರಸಿದ್ಧ ದೇವಾಲಯಗಳಿವೆ. ಭಗವಾನ್ ರಂಗನಾಥನ 3 ದೇವಾಲಯಗಳಿವೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಎಂದು ಕರೆಯಲಾಗುತ್ತದೆ. ಮೊದಲೆರಡು ದೇವಾಲಯಗಳು ಹತ್ತಿರದಲ್ಲಿದ್ದರೆ ಶ್ರೀರಂಗಂ ತಲುಪಲು 380 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀರಂಗ ದರ್ಶನವನ್ನು ಪೂರ್ಣಗೊಳಿಸುವುದು ಅಥವಾ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವೆ ನೋಡುವುದು ಸವಾಲಿನ ಕೆಲಸ. ಇದನ್ನು ಬ್ರಹ್ಮಾಂಡ ದರ್ಶನ ಎಂದು ಕರೆಯಲಾಗುತ್ತದೆ. ಶ್ರೀರಂಗಂಗೆ ಎಲ್ಲ ಪ್ರಮುಖ ನಗರಗಳಿಂದ ಬಸ್ ಸೌಲಭ್ಯವಿದೆ. ರೈಲ್ವೆ ಸಂಪರ್ಕವೂ ಇದೆ. ಈ ದೇವಾಲಯನ್ನು ಆಳ್ವಾರರು ಎಂದು ಕರೆಯಲ್ಪಡುವ ತಮಿಳು ಕವಿಸಂತರು ದಿವ್ಯ ಪ್ರಬಂಧದಲ್ಲಿ ವೈಭವೀಕರಿಸಿದ್ದಾರೆ. ರಂಗನಾಥ ಸ್ವಾಮಿ ವಿಷ್ಣುವಿನ ಒಂದು ರೂಪ, ಅವನ ಪತ್ನಿ ರಂಗನಾಯಕಿ ಲಕ್ಷ್ಮಿಯ ಒಂದು ರೂಪ. ಈ ದೇವಾಲಯವು ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ ಆಫ್ ಮೆರಿಟ್ 2017ರಲ್ಲಿ ಗೆದ್ದುಕೊಂಡಿದೆ. ನಮ್ಮ ಎದುರಿಗೆ ಒಂದು ತುಳಸಿ ಕಟ್ಟೆ ಕಾಣ್ತಾ ಇದೆ ಮತ್ತು ರಂಗೋಲಿ ಹಾಕ್ತಾ ಇರೋಂಥ ಮಹಿಳೆಯರು ಕಾಣ್ತಾ ಇದ್ದಾರೆ. ಇಲ್ಲಿ ರಂಗೋಲಿಯನ್ನು ಹಾಕಿ ದೀಪವನ್ನು ಬೆಳಗಿದರೆ ಮತ್ತು ತೊಟ್ಟಿಲನ್ನು ಕಟ್ಟಿದರೆ ಇಲ್ಲಿ ದಂಪತಿಗಳಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ ಎನ್ನುವ ಪ್ರಬಲವಾದಂಥ ಒಂದು ನಂಬಿಕೆ ಇದೆ. ನಮ್ಮ ಎದುರುಗಡೆ ಒಂದು ತುಳಸಿ ಕಟ್ಟೆ ಅಂದವಾಗಿರುವಂಥದ್ದು ನಮಗೆ ಕಾಣ್ತಾ ಇದೆ. ಈ ದೇವಾಲಯದ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗೋಸ್ಕರ ಯುನೆಸ್ಕೋದಿಂದ ಪ್ರಶಸ್ತಿಯನ್ನು ಪಡೆದ ತಮಿಳುನಾಡಿನ ಮೊದಲ ದೇವಾಲಯವಾಗಿದೆ. ಸಬ್ಸ್ಕ್ರೈಬ್ ಮಾಡಿ.